ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ, ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದು ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ,
ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರಗಕ್ಕೆ ಬದ್ದಿಂದ ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರಗಕ್ಕೆ ಬದ್ದಿಂದ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಬದ್ದಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಬದ್ದಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಬದ್ದಿಂದ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಬದ್ದಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಬದ್ದಿಂದ. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಬದ್ದಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ. ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಬದ್ದಿಂದ ಕೊಡ್ತೀವಿ ನಾವು. ಕರಗ ಉತ್ಸವಕ್ಕೆ ಅನುದಾನ ಬಿಡುಗಡೆ ಆಗಿಲ್ಲ ಅಂತ ಸಮಿತಿ ಅಧ್ಯಕ್ಷ ಯಾರು ಹೇಳಿದಾರ್ರಿ? ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ? ನಾವು ಬಜೆಟ್ ಅಲ್ಲೂ ದುಡ್ಡು ಇಟ್ಟಿದ್ದೀವಿ, ನಾನು ಕಾರ್ಪೊರೇಷನ್ ಇಟ್ಟಿದ್ದೀನಿ, ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದಿವಿ. ಅವರಲ್ಲಿ 2-3 ಭಾಗಗಳಾಗಿರ್ಬೇಕಷ್ಟೇ. ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ. ಮತ್ತೆ ಯಾಕೆ ಬಂದ್ ಕರೆದ್ರು ನಮ್ ಕರೆದವ್ರಲ್ಲ ಬನ್ನಿ ನೀವು ಅಂತ.
ಅದು ನಡ್ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ ಕೊಂಡು ಹೋಗ್ತಾ ಇರ್ತದೆ. ನಾವೇನ್ ಸಹಕಾರ ಕೊಡಬೇಕು ಕರ್ಗಕ್ಕೆ ಮೊದಲಿಂದ